ನೇತೃತ್ವದಲ್ಲಿ ಏನು ಸಭೆ ನಡೀತೋ ಈ ಸಭೆಯಲ್ಲಿ ಏನು ಸರ್ಕಾರ ಚುನಾವಣೆ ಪೂರ್ವ ಸರಿಸಮಾನ ವೇತನ ಕೊಡೋ ವಿಚಾರದಲ್ಲಿ ಏನು ಪ್ರಣಾಳಿಕೆ ಭರವಸೆ ಕೊಟ್ಟಿತ್ತೋ ಆ ಭರವಸೆನ ಈಡೇರಿಸಬೇಕು ಮತ್ತು 38 ತಿಂಗಳ ವೇತನದ ಹಿಂಬಾಕಿಯನ್ನು ಕೊಡಬೇಕು ಮತ್ತು ಚುನಾವಣೆಯ ವಿಚಾರವಾಗಿ ಒಂದು 3-4 ವಿಚಾರಗಳು ಇವತ್ತು ಚರ್ಚೆ ನಡೀತು. ಮಾನ್ಯ ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳೆಲ್ಲ ಎಲ್ಲ ವಿಚಾರಗಳನ್ನು ನಮ್ಮಿಂದ ಕೇಳಿಕೊಂಡು ಈಗ ಅಂತಿಮವಾಗಿ ಮಾನ್ಯ ಸಾರಿಗೆ ಸಚಿವರು 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕು ನಮ್ಮ ಜೊತೆ ಚರ್ಚೆ ಮಾಡಿ ಇದಕ್ಕೆಲ್ಲಾನು ಒಂದು ಪರಿಹಾರ ಕಂಡುಹಿಡಿಯುವಂಥ ನಿಟ್ಟಿನಲ್ಲಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 6 ಅವ್ರಿಗೆ ಮಾಡ್ತಾರಂತೆ ಮೇಡಮ್, 5 ನಮಗೆ ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ. ನೀವು ಒಪ್ಕೊಂಡಿದ್ದೀರಾ ಅಥವಾ ಮತ್ತೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಮಾಡ್ತೀರಾ, ಏನು ಮಾಡ್ತೀರಾ? ಖಂಡಿತ ಇದು 5ನೇ ತಾರೀಕುವರೆಗೂ ಏನು ವಿಚಾರಗಳು ಮಾನ್ಯ ಸಾರಿಗೆ ಸಚಿವರಿಗೆ ನೇತೃತ್ವದಲ್ಲಿ ನಡೀತಾ ಸಭೆವರೆಗೂ ನಾವು ಕಾಯ್ತೀವಿ. ನೌಕರರ ಒಂದು ವಿಚಾರಗಳನ್ನು ಸಂಗ್ರಹಿಸಿ ಮುಂದಿನ ನಡೆ ಏನಿಡಬೇಕು ಅನ್ನೋದನ್ನ ತದನಂತರ ನಾವು ನಿರ್ಧಾರ ಮಾಡ್ತೀವಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಮತ್ತು ಬಗೆಹರಿಸಲ್ಲ ಇದು ಇಶ್ಯೂನ, ಅವರು ಬಗೆಹರಿಸೋದು ನೀವು ಬಗೆಹರಿಸಲ್ಲ. ಅವರು ನೀವು ಹಿಂದೆ ಸರ್ರಿ ಅಂತಂತಾರೆ, ನೀವು ಸರ್ಕಾರದ ಸಂಘರ್ಷಕ್ಕೆ ಹೇಳಿದ್ರೆ ಹೇಗೆ ಸಮಸ್ಯೆ ಬಗೆಹರಿಸ್ತದೆ? ನಾವು ಸಂಘರ್ಷಕ್ಕೆ ಹೋಗಲ್ಲ, ಸಂಧಾನಕ್ಕೆ ಹೋಗ್ತಾ ಇದ್ವಿ ಅಂತ ಹೇಳ್ತಾ ಇಲ್ಲ ಸರ್. ನಮ್ಗೆ ಅವ್ರಿಗೂ ಏನು ಸಮಯ ಕೇಳಿದ್ದಾರೆ 5ನೇ ತಾರೀಕಿಗೆ 5-6 ನೋಡಿಕೊಂಡು ಮುಂದಿನ ನಿರ್ಧಾರಗಳನ್ನ ತಗೊಳ್ತೀವಿ. ಆಯ್ತು, ಓಕೆ ಸರ್, ಥ್ಯಾಂಕ್ ಯು ಸರ್.